ಶಾಸಕ ಸಂಗಮೇಶ್ ಪುತ್ರ ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದನೆ ವಿಚಾರ. ಈ ಪ್ರಕರಣವನ್ನ ಖಂಡಿಸಿದ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್, ಅಧಿಕಾರದಲ್ಲಿರುವ ಜನಪ್ರತಿನಿಧಿಗಳ ಎಲ್ಲರ ಮಕ್ಕಳು ಕೂಡ ಹೀಗೆ ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ ಎಂದು ಹೇಳಿದರು. ಡಿಸಿ, ಎಸ್ಪಿ ಸೇರಿದಂತೆ ಹಲವು ಅಧಿಕಾರಿಗಳು ದರ್ಪ ತೋರ್ತಾ ಇದ್ದಾರೆ. ಕೂಡಲೇ ಹೀಗೆ ದರ್ಪ ತೋರಿದವರನ್ನ ಒದ್ದು ಒಳಗೆ ಹಾಕಬೇಕು. ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಹೀಗೆ ವರ್ತಿಸಿದ್ದು ಖಂಡನೀಯ. ಆತನ ಮೇಲೆ ಕೂಡಲೇ ಶಾಸಕನ ಮೇಲೆ ಕ್ರಮವಾಗಬೇಕು. ಈ ರೀತಿ ವರ್ತನೆಗೆ ಆ ಶಾಸಕನ ಕುಮ್ಮಕ್ಕು ಇದೆ ಅಂತ ಹೇಳಿದರು. ಮಾದಕ ವಸ್ತು ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾನಿಗೆ ಸಿಸಿಬಿ ಪೊಲೀಸರು ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಮಾದಕ ವಸ್ತು ಕೇಸ್ ಶೀಘ್ರವೇ ಗೃಹ ಇಲಾಖೆಯಿಂದ ಅನುಮತಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಬಂದ್ ಆಗಿದ್ದ ಮಂಡ್ಯ ಮಿಮ್ಸ್ ಐಸಿಯು ಘಟಕ ಮತ್ತೆ ಪುನಾರಂಭವಾಗಿದೆ. ಐಸಿಯು ಘಟಕ ಬಂದ್ ಆಗಿದ್ದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಮಂಡ್ಯ ಮಿಮ್ಸ್ ಅಧಿಕಾರಿಗಳು ಐಸಿಯು ಘಟಕ ಪುನಾರಂಭಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ವೈದ್ಯರು ಸಿಬ್ಬಂದಿ ಕೊರತೆ ನೆಪ ಹೇಳಿ ಐಸಿಯು ಘಟಕ ಬಂದ್ ಮಾಡಿದ್ರು. ಮಿಮ್ಸ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಕುರಿತು ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಐಸಿಯು ಘಟಕ ಓಪನ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.